ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಕರ್ನಾಟಕದಲ್ಲಿ RSS ನಿಷೇಧ ಆಗಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯಗೆ ಅಂತ ಒಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಏನಂತ ನಿಷೇಧ ಮಾಡಬೇಕು ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಆಕ್ಚುಲಿ ಅದು ನಿಷೇಧಕ್ಕಾಗಿ ಬರೆದಿರುವಂತಹ ಪತ್ರ ಅಲ್ಲ, ಕಡಿವಾಣಕ್ಕೆ ಬರೆದಿರುವಂತಹ ಪತ್ರ. ಅದು ವಿಶೇಷ. ಅದರಲ್ಲೂ ವಿಶೇಷವಾಗಿ ಸಾರ್ವಜನಿಕ ಸ್ಥಳಗಳು, ಸರ್ಕಾರಿ ಸ್ಥಳಗಳಲ್ಲಿ RSSನ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಬರೆದಿರುವಂತಹ ಪತ್ರ. ಆದರೆ ಅದನ್ನ ಹಿಂದುತ್ವದ ನಶೆಯಲ್ಲಿರುವವರನ್ನ ತಲೆ ತಿರುಗಿಸೋದಕ್ಕೆ, ಅವರಿಗೆ ಒಂದಷ್ಟು ಆಕ್ರೋಶವನ್ನ ಉಂಟು ಮಾಡೋದಕ್ಕೆ RSS ನಿಷೇಧಕ್ಕೆ ಪತ್ರ ಅಂತ ಸುಳ್ಳನ್ನ ಹಬ್ಬುತ್ತಾ ಇದ್ದಾರೆ. ಅದು ಮೊದಲನೇದು. ಅದರ ನಂತರ RSS ಮೇಲೆ ಕಡಿವಾಣ ಹಾಕಬೇಕು ಅನ್ನುವಂತಹ ಪತ್ರದ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ತಮಿಳುನಾಡು ಮಾದರಿಯಲ್ಲಿ RSS ವಿರುದ್ಧ ಕ್ರಮಗಳಿಗೆ ಅಥವಾ ಷರತ್ತುಗಳನ್ನ ರೂಪಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ, ಅಥವಾ ಅದಕ್ಕೊಂದು ರೀತಿಯಾದಂತಹ ಚಾಲನೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ತಮಿಳುನಾಡಿನಲ್ಲಿ RSS ವಿರುದ್ಧವಾಗಿ ಅಥವಾ RSS ವಿಚಾರವಾಗಿ ಯಾವ ರೀತಿಯಾದಂತಹ ನಿಲುವಿದೆ, ಹೇಗೆ ತಮಿಳುನಾಡು ಸರ್ಕಾರ ಅದನ್ನ ಹ್ಯಾಂಡಲ್ ಮಾಡ್ತಿದೆ, RSS ಅನ್ನುವಂತಹ ಹಾವಳಿ, RSSನ ಹಾವಳಿ ಇದೆಯಲ್ಲ, ಅದನ್ನ ತಮಿಳುನಾಡು ಸರ್ಕಾರ, ದ್ರಾವಿಡ ಸರ್ಕಾರ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಮುಖ್ಯವಾಗಿ ನಾವು ಇಲ್ಲಿ ನೋಡಬೇಕಾಗಿರುವಂತಹದ್ದು, ನಾನು ಮೊದಲಿಗೆ ಹೇಳ್ದಂಗೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿರುವಂತಹದ್ದು ಕಡಿವಾಣ ಹಾಕಬೇಕು, ಸಾರ್ವಜನಿಕ ಸ್ಥಳಗಳು, ಸರ್ಕಾರಿ ಸ್ಥಳಗಳು, ಅದರಲ್ಲೂ ವಿಶೇಷವಾಗಿ ಶಾಲೆ, ಕಾಲೇಜು, ಮೈದಾನಗಳು, ಆಟದ ಮೈದಾನಗಳು, ಇಂತಹ ಜಾಗಗಳನ್ನು ಬಳಸ್ಕೊಳ್ತಿದ್ದಾರೆ RSS ಅವರು. ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅವರು ಮತೀಯವಾದವನ್ನು ಬಿತ್ತುವಂತಹ ಒಂದು ಗುಂಪು, ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಇದರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಪತ್ರ ಬರೀತಾರೆ. ಸಿದ್ದರಾಮಯ್ಯನವರು ಅದಕ್ಕೊಂದು ಒಕ್ಕಣೆ ಬರೆದು ಅದನ್ನ ಮುಖ್ಯ ಕಾರ್ಯದರ್ಶಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಸೂಕ್ತ ಕ್ರಮಕ್ಕಾಗಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ. ಆದರೆ ಆ ಸೂಕ್ತ ಕ್ರಮ ಅಷ್ಟು ಸುಲಭಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಸಣ್ಣದಾಗಿ ಏನಾದ್ರು ಸಿಕ್ಕಿದ್ರು ಸಹ, ನಾನು ಆರಂಭದಲ್ಲಿ ಹೇಳದ್ನಲ್ಲ, ಕೇವಲ ಕಡಿವಾಣ ಹಾಕಬೇಕು ಅಂತ ಬರೆದಿರೋ ಪತ್ರವನ್ನೇ, ಅದು ಏನು ಇಲ್ಲೀಗಲ್ ಆಗಿ ಗವರ್ನಮೆಂಟ್ ಜಾಗಗಳಲ್ಲಿ RSS ಬೈಠಕಗಳು, ಸಭೆಗಳು, ಅದೆಂಥದ್ದು ಲಾಠಿ ಸುತ್ತುವಂತಹ ಕಸರತ್ತು, ಸರ್ಕಸ್ಸು ಎಲ್ಲ ಮಾಡ್ತಾರಲ್ಲ, ಅದನ್ನ ಮಾಡೋದಕ್ಕೆ ಬಿಡಬಾರ್ದು ಅನ್ನುವಂತಹ ನ್ಯಾಯಬದ್ಧ ಬೇಡಿಕೆಯನ್ನು ಇಟ್ಟಿರುವಂತಹ ಪತ್ರವನ್ನೇ ತಿರುಚಿ RSS ನಿಷೇಧಕ್ಕೆ ಪತ್ರ, RSS ನಿಷೇಧಕ್ಕೆ ಕರ್ನಾಟಕ ಸರ್ಕಾರ ಸಂಚು ಅಂತ ಓಡಾಡ್ಕೊಂಡಿದ್ದಾರೆ. ಒಂದಷ್ಟು ಕಡೆ ಪೋಸ್ಟರ್ಗಳು ಹಚ್ಚಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಏನೋ ಅದೆಂತಹದ್ದು, RSS ಅನ್ನುವಂತಹ ಗುಂಪನ್ನ ಪ್ರೀತಿಸೋರೆಲ್ಲ ದೇಶಭಕ್ತರೇ ಅಂತೆ, ಅಥವಾ ದೇಶಭಕ್ತರೆಲ್ಲ RSS ಭಕ್ತರಂತೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಒಂದೇ ಒಂದು ನಯಾ ಪೈಸಾ ಕೆಲಸ ಮಾಡೋದು ಬಿಡಿ, ಬ್ರಿಟಿಷರ ಪರವಾಗಿ ಅವರ ಗುಲಾಮರಾಗಿ ಅವರ ಪೆನ್ಷನ್ ಅಲ್ಲಿ ಬದುಕದಂತವರು RSSನವರು. ಅವರು ದೇಶಭಕ್ತಿಯ ಬಗ್ಗೆ ಮಾತಾಡ್ತಾರೆ. ಸೊ ಈ ರೀತಿ ತಿರುಚುತ್ತಾರಲ್ಲ, ಹಾಗಾಗಿ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರ, ಆ ಒಕ್ಕಣೆ ಬರೆದಿದ್ದಾರಲ್ಲ ಮುಖ್ಯಮಂತ್ರಿ ಮುಖ್ಯ ಕಾರ್ಯದರ್ಶಿಗೆ, ಕ್ರಮ ಕೈಗೊಳ್ಳಿ, ಸೂಕ್ತ ಕ್ರಮ ಕೈಗೊಳ್ಳಿ ಅಂತ, ಅಷ್ಟು ಸುಲಭಕ್ಕೆ ಆಗಲ್ಲ. ಅದಕ್ಕೊಂದು ಯೋಜನೆ ರೂಪಿಸ್ಬೇಕಾಗತ್ತೆ. ಸೊ ಆ ಯೋಜನೆ ಏನಾಗಿರ್ಬೇಕು ಅಂತಂದ್ರೆ, ತಮಿಳುನಾಡು ಮಾದರಿಯಲ್ಲಿ ಇಲ್ಲಿಯೂ ಸಹ ಒಂದು ಯೋಜನೆಯನ್ನ ರೂಪಿಸೋಣ. RSS ಅನ್ನ ಟ್ಯಾಕಲ್ ಮಾಡೋದಕ್ಕೆ, RSS RSS ಹಾವಳಿಯನ್ನ ತಪ್ಪಿಸೋದಕ್ಕೆ ಈ ರಾಜ್ಯದ ಜನರಿಗೆ ಏನು ಮಾಡಬಹುದು ಅಂದ್ರೆ, ತಮಿಳುನಾಡಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಸ್ಟಡಿ ಮಾಡ್ತಾ ಇದ್ದಾರೆ ಈಗ ಒಂದಷ್ಟು ಅಧಿಕಾರಿಗಳು ಕೂತ್ಕೊಂಡು. ಆ ಅಧಿಕಾರಿಗಳು ಕೊಡುವ ವರದಿ ಆಧಾರದ ಮೇಲೆ ಒಂದಷ್ಟು ರೂಪುರೇಷೆಗಳನ್ನ ಬಿಡುಗಡೆ ಮಾಡುವ ಸಾಧ್ಯತೆಗಳು ಇದಾವೆ, ಮುಖ್ಯಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳು. ಸೊ ಹಾಗಾದ್ರೆ ತಮಿಳುನಾಡಿನಲ್ಲಿ ಏನಿದೆ? ತಮಿಳುನಾಡಿನಲ್ಲಿ ಸ್ಟ್ರಿಕ್ಟ್ ಆದಂತಹ ಷರತ್ತುಗಳಿದಾವೆ RSSಗೆ ವಿಶೇಷವಾಗಿ. ಅಂದ್ರೆ ಎಲ್ರಿಗೂ ಇರುವಂತಹ ಷರತ್ತರೆ, RSSಗೆ ಹಾಕಿದ ತಕ್ಷಣ ಅವರು ಲಬೋ ಅಂತ ಬಾಯಿ ಬಡ್ಕೊಂಡ್ಬಿಡ್ತಾರೆ. ಅವರು ರಾಷ್ಟ್ರ ಧ್ವಜ ಹಿಡ್ಕೊಂಡು ಏನು ಮಾಡಲ್ಲ, ರಾಷ್ಟ್ರ ಧ್ವಜವನ್ನು ಎಲ್ಲೂ ನೆಡೋದಿಲ್ಲ, ರಾಷ್ಟ್ರಗೀತೆಗೆ ಗೌರವ ಕೊಡಲ್ಲ, ಸಂವಿಧಾನಕ್ಕೆ ಗೌರವ ಕೊಡಲ್ಲ, ಸಂವಿಧಾನ ಕಿತ್ತು ಬಿಸಾಕಬೇಕು ಅಂತಾರೆ, ಜಾತಿ ವ್ಯವಸ್ಥೆಯನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕು, ಅಸ್ಪೃಶ್ಯತೆ ವಾಪಸ್ ಬರಬೇಕು, ಈ ಮನಸ್ಥಿತಿಯಲ್ಲಿ ಇರ್ತಾರೆ. ಆದ್ರೂ ಸಹ ಅವ್ರು ಎಲ್ಲಿ ಏನ್ ಮಾಡಿದ್ರು ಫುಲ್ ಫ್ರೀಡಮ್ ಕೊಟ್ಟು ಬಿಡಬೇಕು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಅಲ್ಲಿ ಕೊಟ್ಟಂಗೆ. ಆಗ ಸಗಣಿ, ಗಂಜಲ ಇವುಗಳನ್ನ ಎಲ್ಲರಿಗೂ ಕುಡಿಸಿ ತಿನ್ನಿಸಿ ಇವರು ಮಾತ್ರ ಒಳ್ಳೆ ಅಣಬೆ ತಿನ್ಕೊಂಡು ಆರಾಮಾಗಿರ್ತಾರೆ.
ಸೊ ಅದಕ್ಕೆ ಕಡಿವಾಣ ತಮಿಳುನಾಡಿನಲ್ಲಿ ಹೇಗೆ ಹಾಕಿದ್ದಾರೆ, ತಮಿಳುನಾಡಿನಲ್ಲಿ ಯಾವುದೇ ಬಹಿರಂಗವಾದಂತಹ ಸಭೆಗಳನ್ನು ಅವರು ನಡೆಸೋ ಹಾಗಿಲ್ಲ. ಯಾವುದಾದ್ರೂ ದೊಡ್ಡ ಸಮಾರಂಭ ಮಾಡಬೇಕು ಅಂದರೆ ಅದಕ್ಕೆ ಸರ್ಕಾರದ ಪೊಲೀಸರ ಒಪ್ಪಿಗೆಯನ್ನು ಪಡ್ಕೊಳ್ಬೇಕಾಗತ್ತೆ. ಪೊಲೀಸರು ದೊಡ್ಡ ಮಟ್ಟದಲ್ಲಿ ಉಪಸ್ಥಿತರಿರ್ತಾರೆ. ಅಲ್ಲಿ ಏನೇ ಕಪಿಚೇಷ್ಟೆ ಮಾಡಿದ್ರು ಸಹ ಒದ್ದು ಒಳಗಾಗ್ತಾರೆ. ಇನ್ನು ಈ ಮೈದಾನದಲ್ಲಿ ಲಾಠಿ ಸುತ್ತೋದು, ಶಾಲಾ ಗ್ರೌಂಡುಗಳಲ್ಲಿ ಹೋಗಿ ಏನೇನೋ ಮಾಡೋದು, ಕಾಲೇಜ್ ಗ್ರೌಂಡುಗಳಲ್ಲಿ ಏನೇನೋ ಹೋಗಿ ಮಾಡೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಮಾಡೋದು, ಇದಕ್ಕೆ ಯಾವುದಕ್ಕೂ ಸಹ ಸುತರಾಮ್ ಅವಕಾಶ ಇಲ್ಲ ತಮಿಳುನಾಡಿನಲ್ಲಿ. RSSಗೆ ಸುತರಾಮ್ ಅವಕಾಶ ಇಲ್ಲ. ಪಥಸಂಚಲನ ಮಾಡಲೇಬೇಕು ನಾವು ಅಂತ ಪಟ್ಟು ಹಿಡಿದಾಗ್ಲೂ ಸಹ ಅದಕ್ಕೆ ನಿರಾಕರಣೆಯನ್ನು ಮಾಡಿದ್ರು. ಯಾಕೆಂದ್ರೆ ಇದೆಲ್ಲ ಕೋಮು ಸೂಕ್ಷ್ಮ ಪ್ರದೇಶಗಳ ಮೂಲಕ ಹೋಗುವ ಸಂಚು ರೂಪಿಸ್ಕೊಂಡಿದ್ದಾರೆ, ಗಲಭೆಗಳನ್ನು ಸೃಷ್ಟಿ ಮಾಡುವ ಸಂಚು ರೂಪಿಸ್ಕೊಂಡಿದ್ದಾರೆ RSS. ನಾವು ಕೊಡಲ್ಲ, ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗುತ್ತೆ ಅನ್ನುವಂಥ ವಾದವನ್ನು ಮುಂದಿಟ್ಟಾಗ ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಕತೆಗಳನ್ನು ಕಟ್ಟಿ, RSS ಕತೆಗಳು ಹೇಗೆ ಕಟ್ಟುತ್ತೆ ಅಂತ ನಿಮ್ಗೆ ಗೊತ್ತಲ್ಲ. 1996ರಲ್ಲಿ ನಾವು ಕೇವಲ ಕರಸೇವೆಗೆ ಹೋಗ್ತೀವಿ, ಒಂದು ಇಟ್ಟಿಗೆ ಮುಟ್ಟಲ್ಲ. ಯಾವುದ್ರದ್ದು? ಬಾಬರಿ ಮಸೀದಿದು. ಹಾಗೆ ಅಫಿಡವಿಟ್ ಕೊಟ್ಟರು ಕೋರ್ಟಲ್ಲಿ. ಎಂಥ ನೀಚರು ನೋಡಿ RSSನವರು. ಆ ರೀತಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟು ಹೋಗಿ ಅಂತಹ ನೀಚತನವನ್ನು ಮಾಡಿದ್ರು, ಬಾಬರಿ ಮಸೀದಿನ ಒಡೆಯುವಂತಹ ನೀಚತನ. ಸೊ ಇವರು ಕೋರ್ಟ್ಗಳಲ್ಲಿ ಕತೆ ಕಟ್ಟೋದು ನಿಮಗೆ ಗೊತ್ತೇ ಇದೆ. ಅದೊಂದು ಉದಾಹರಣೆ ಅಷ್ಟೇ ನಿಮಗೆ. ಅಲ್ಲಿ ಹೋಗಿ ಕತೆ ಕಟ್ಟಿ ನಮಗೆ ಸ್ವಾತಂತ್ರ್ಯ ಇಲ್ವಾ, ಪ್ರಜಾಪ್ರಭುತ್ವ ಅಲ್ವಾ, ಈ ಎಲ್ಲ ಕತೆಗಳು. ಸಂವಿಧಾನನೇ ಬೇಡ ಇವರಿಗೆ. ಆದರೆ ಇಂತಹ ಸಂಕಟ ಬಂದಾಗ, ಯಾರಾದರೂ ಎದೆ ಮೇಲೆ ಕಾಲಿಟ್ಟಾಗ ಆವಾಗ ಇವ್ರಿಗೆ ನೆನಪಾಗುತ್ತೆ, ಸ್ವಾತಂತ್ರ್ಯ ಇದೆ, ಪ್ರಜಾಪ್ರಭುತ್ವ ಇದೆ, ನಮಗೂ ಇದೆ, ಹೀಗೆ ನೆನಪಾಗುತ್ತೆ. ಸೊ ಕೋರ್ಟ್ ಅವರು ಇದಕ್ಕೆ ಪ್ರಕಾರ ಪಥಸಂಚಲನಕ್ಕೆ ಅವಕಾಶ ಕೊಡಿ, ಆದರೆ ಪೊಲೀಸರೇ ರೂಟ್ ಹಾಕಬೇಕು, ಆ ರೂಟಲ್ಲಿ ಮಾತ್ರ RSS ಹೋಗಬೇಕು ಅಂತ ಮಾಡ್ತು. ಸೊ ಪಥಸಂಚಲನಗಳಿಗೆ ಈ ರೀತಿಯಾದಂತಹ ಅನುಮತಿಗಳನ್ನು ಅದು ಸಹ ಯಾವಾಗಲೂ ಕೊಡೋದಿಲ್ಲ, ವಿಶೇಷ ಸಂದರ್ಭದಲ್ಲಿ ಮಾತ್ರ ಕೊಡೋದು. ವಾರ್ಷಿಕವಾಗಿ 1 ಅಥವಾ 2 ತಮಿಳುನಾಡು ಸರ್ಕಾರ. ಅದು ಸಹ ಪೊಲೀಸರು ಯಾವ ರೂಟ್ ಕೊಡ್ತಾರೋ ಆ ರೂಟಲ್ಲಿ ಮಾತ್ರ ಹೋಗಬೇಕು. ಒಬ್ಬನೇ ಒಬ್ಬ ಚಡ್ಡಿ ಹಾಕೊಂಡು ಆ ಕಡೆ ಈ ಕಡೆ ಹೋದ್ರೆ ಸರಿಯಾಗಿ ಬಾರಿಸ್ತಾರೆ, ಪೊಲೀಸರಲ್ಲಿ ಸರಿಯಾಗಿ ಬಾರಿಸ್ತಾರೆ. ಸೊ ಇದು ತಮಿಳುನಾಡಿನಲ್ಲಿ ಇರುವಂತಹದ್ದು. ಏನೇ ಸಭೆ ಮಾಡಬೇಕು ಅಂದ್ರೂ ಸಹ ಕ್ಲೋಸ್ಡ್ ಡೋರಲ್ಲಿ ಮಾಡಬೇಕು, 4 ಗೋಡೆಗಳ ಮಧ್ಯೆ ನಡೆಸಬೇಕು. ಆ 4 ಗೋಡೆಗಳ ಮಧ್ಯೆ ನಡೆಸುವ ಸಭೆಗೂ ಸಹ ಪೊಲೀಸರಿಗೆ ಮೊದಲೇ ಮಾಹಿತಿ ಕೊಡಲೇಬೇಕು, RSS ಕೊಡಲೇಬೇಕು. ಇಷ್ಟಕ್ಕೂ ನನಗಿರುವಂತಹ ಒಂದು ಕುತೂಹಲ ಅಂದ್ರೆ, ಈ RSS ಅನ್ನುವಂತಹ ಗುಂಪಿದೆಯಲ್ಲ, ಇದು ರಿಜಿಸ್ಟ್ರೇ ಮಾಡ್ಕೊಂಡಿಲ್ಲ. ಯಾವ ಲೆಟರ್ ಹೆಡ್ ಅಲ್ಲಿ ಇವರು ಸರ್ಕಾರಕ್ಕೆ ಅಲ್ಲಿ ಮನವಿ ಪತ್ರ ಕೊಡ್ತಿದ್ದಾರೆ ಗೊತ್ತಿಲ್ಲ. ಅದೊಂದು ಚೂರು ತಿಳ್ಕೋಬೇಕು, ನನ್ನ ಕುತೂಹಲ ಇದೆ ಅದು. ಯಾಕಂದ್ರೆ ಇದೊಂದು ಪರೋಡಿ ಗ್ಯಾಂಗ್. ಇದು ಎಲ್ಲೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಈ ದೇಶದ ಈ ನೆಲದ ಕಾನೂನನ್ನ ನಾವು ಪಾಲಿಸಲ್ಲ, ನಾವು ನೋಂದಣಿ ಮಾಡ್ಕೊಳ್ಳಲ್ಲ, ಆ ರೀತಿ ಬದುಕ್ತಾ ಇರೋರು ಇವರು. ಸೊ ಒಂದು ಮನವಿ ಪತ್ರ ಸರ್ಕಾರಕ್ಕೆ ಕೊಡಬೇಕು, ಪೊಲೀಸರಿಗೆ ಕೊಡಬೇಕು ಅಂದ್ರೆ ಯಾವುದೋ ಒಂದು ಲೆಟರ್ ಹೆಡ್ ಅಲ್ಲಿ ಕೊಡ್ಬೇಕಲ್ವಾ. ಯಾವುದು ಲೆಟರ್ ಹೆಡ್ ಅಲ್ಲಿ ಕೊಡ್ತಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಅದು ನನಗೆ ಇನ್ನೂ ತಿಳಿದು ಬಂದಿಲ್ಲ. ಅದು ನೋಡೋಣ ಮುಂದಕ್ಕೆ ಯಾವತ್ತಾದ್ರೂ ಗೊತ್ತಾಗುತ್ತಾ, ಅಥವಾ ಬೇರೆ ಯಾವ್ದಾದ್ರು ಸಂಘಟನೆ, ಈ ಸಂಘಟನೆಯವರು ಈ ಗುಂಪನ್ನು ಬಳಸ್ಕೊಂಡು ಕಾರ್ಯಕ್ರಮ ನಡೆಸ್ತಾರೆ, ಈ ಸಂಘಟನೆ ಆಯೋಜನೆ ಮಾಡುತ್ತೆ ಅಂತ ಆ ಸಂಘಟನೆ ಲೆಟರ್ ಹೆಡ್ ಅಲ್ಲಿ ಕೊಡ್ತಿದಾರೋ ಏನೋ ಗೊತ್ತಿಲ್ಲ. ಆ ರೀತಿ ಏನಾದ್ರೂ ಒಂದು ಗಿಮಿಕು ಅಥವಾ ಚಾಲೂತನ ತೋರಿಸ್ತಿರ್ತಾರೆ, ಏನೇ ಇರಲಿ. ಸೊ ಅದನ್ನ ಕರ್ನಾಟಕದಲ್ಲಿ ಆ ರೀತಿಯಾಗಿ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಆ ರೀತಿ ಮಾಡುವ ಮೂಲಕ ಇಲ್ಲಿಯೂ ಸಹ RSSಗೆ ಕಡಿವಾಣ ಹಾಕಬಹುದು. ಅದೇ ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಸಾರಾಂಶ. ಅವರು ಎಲ್ಲಂದ್ರೆ ಅಲ್ಲಿ ಹೋಗಿ ಲಾಠಿ ಸುತ್ತೋದಕ್ಕೆ, ಚಡ್ಡಿ ಹಾಕೊಂಡು ಆ ಕಡೆ ಈ ಕಡೆ ಓಡಾಡೋದಕ್ಕೆಲ್ಲ ಅವಕಾಶ ಬಿಡಬಾರ್ದು. ಮಾಡಂಗಿದ್ರೆ ಎಲ್ಲಾದ್ರೂ ಒಂದು ರೂಮಲ್ಲಿ ಮಾಡ್ಕೊಳ್ಳಿ, ಅದು ಸಹ ಪ್ರೈವೇಟ್ ಜಾಗದಲ್ಲಿ ಮಾಡ್ಕೊಳ್ಳಿ. ಸರ್ಕಾರಿ ಜಾಗಗಳನ್ನ ಬಳಸ್ಕೊಳ್ಬಾರ್ದು. ಅವರು ಸರ್ಕಾರಿ ಜಾಗನ ಬಳಸ್ಕೊಳ್ಬಾರ್ದು. ಅದರಲ್ಲೂ ವಿಶೇಷವಾಗಿ ಶಾಲಾ ಕಾಲೇಜುಗಳನ್ನು ಬಳಸ್ಕೊಂಡು ಸಣ್ಣ ಮಕ್ಕಳ ಮನಸ್ಸಲ್ಲಿ ವಿಷ ತುಂಬೋ ಕೆಲಸ ಮಾಡ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ. ನಿಜವಾದ ಮಾತು, ಅದು ಸತ್ಯವಾದ ಮಾತು. ಸೊ ಏನಾಗುತ್ತೆ ನೋಡೋಣ, ಮುಖ್ಯಮಂತ್ರಿಗಳು ಮುಂದಿನ ನಡೆ ಏನಾಗುತ್ತೆ. ಇನ್ನು ನಮ್ಮ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವ್ರನ್ನ ಕೇಳಿದ್ರು, ಈ ಪತ್ರದ ಕುರಿತು ನಿಮಗೇನು ಗೊತ್ತಿದೆ ಅಂತ. ಅವರು ಯಥಾ ಪ್ರಕಾರ ಪ್ರಶ್ನೆ ಮುಗಿಯುವುದರ ಒಳಗೇನೆ ನನಗೇನೂ ಗೊತ್ತಿಲ್ಲ ಅಂದರು. ಅವ್ರ ಪಾಪ ಏನೂ ಗೊತ್ತಿರಲ್ಲ ಅವ್ರಿಗೆ. ಅವ್ರ ಕ್ಯಾಲೆಂಡರ್ ತುಂಬ ಪಾಪ ಏನಿರುತ್ತೆ ಅಂದರೆ, ಯಾವತ್ತು ಸತ್ಯನಾರಾಯಣ ವ್ರತ, ಯಾವತ್ತು ಏಕಾದಶಿ ಪೂಜೆ, ಯಾವತ್ತು ಅಮಾವಾಸ್ಯೆ, ಯಾವತ್ತು ಪೌರ್ಣಮಿ, ಯಾವತ್ತು ಬ್ರಾಹ್ಮಣರನ್ನ ಮನೆ ಕರೆಸ್ಬೇಕು, ಯಾವತ್ತು ಬ್ರಾಹ್ಮಣರಿಗೆ ಎಷ್ಟು ದಕ್ಷಿಣೆ ಕೊಡಬೇಕು, ಅವ್ರನ್ನ ಹೇಗೆ ಸಾಕಬೇಕು, ಇದು ಈ ಪಟ್ಟಿನೇ ಅವ್ರ ಹತ್ರ ಇರುತ್ತೆ ಹೊರತು ರಾಜ್ಯದಲ್ಲಿ ಏನಾಗ್ತಿದೆ, ನಾನು ಗೃಹ ಮಂತ್ರಿ ರಾಜ್ಯದಲ್ಲಿ ಮುಖ್ಯವಾದ ವಿಚಾರಗಳು ಏನಿದಾವೆ ಅವುಗಳ ಬಗ್ಗೆ ಕೇಳಿದಾಗ
ಮಾಹಿತಿ ಇಲ್ಲ ನನಗೆ. ನೋಡೋಣ ಏನು ಇಂಪಾರ್ಟೆಂಟ್ ಅದು ರಾಜ್ಯಕ್ಕೆ ಏನಾದ್ರೇನು. ಪಾಪ ಮನೇಲಿ ಹೋಮ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ಲ. ಹಾಗಾಗಿ ಸೊ ಗೃಹ ಮಂತ್ರಿಗಳಿಂದ ಯಾವುದೇ ನಿರೀಕ್ಷೆ ಇಟ್ಕೊಳ್ಳೋಂಥ ಗೋಜಿಗೆ ಯಾರೂ ಹೋಗೋದಿಲ್ಲ. ಮುಖ್ಯಮಂತ್ರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ, ಮುಂದೆ ಪೊಲೀಸ್ ಅವರು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ, ಇದು ಮಾತ್ರ ಈಗ ಇರುವಂತಹ ಕುತೂಹಲ. ಸೊ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.